ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜಪ್ಪ ತಕ ನಿನ್ ಜಮೀನ್ ಪಾತ್ರ. ಪುಟ್ಟಕ್ಕ ತಕ ಜಾಯ್ಕ ಕೊಡಿ. ಅಯ್ಯೋ ಬ್ಯಾಡಿ ಅಮ್ಮರೆ, ನೀವೇ ಕೊಡಿ. ಇವತ್ ಬ್ಯಾಂಕ್ನ ಮತ್ತೆ ಶುರು ಮಾಡಕ್ ಆಗಿದ್ದೆ ನಿನ್ ದಯೆಯಿಂದ. ಹಂಗೆಲ್ಲ ಹೇಳ್ಬಾರ್ದು. ತಕ ನಿನ್ ಕೈಯಾರೆ ಕೊಡಿ. ಬ್ಯಾಂಕ್ ಮುಚ್ಚೋಗಿತ್ತು ಅಂದ್ಬಿಟ್ಟು ನಮ್ಗೆ ತುಂಬಾ ಆತಂಕ ಆಗೋಗಿತ್ತು ಅಮ್ಮವ್ರೆ. ಬ್ಯಾಂಕು ಮತ್ತೆ ಶುರು ಆಗಿರೋ ವಿಚಾರ ಕೇಳಿ ಶಾನೆ ಸಂತೋಷ ಆಯ್ತು ಅಮ್ಮವ್ರೆ. ಮತ್ತೆ ಪತ್ರ ಸಿಗುತ್ತೋ ಇಲ್ವ ಅಂತ ತುಂಬಾ ಭಯ ಆಗಿತ್ತು ಅಮ್ಮವ್ರೆ. ಇದು ನನ್ ಸೊಸೆ ಶುರು ಮಾಡಿರೋ ಬ್ಯಾಂಕ್. ಆಟೊಂದ್ ಸುಲಭವಾಗಿ ಮುಚ್ಚಕ್ ಆಗಕ್ಕಿಲ್ಲ. ಇವತ್ ನೀವೆಲ್ರೂ ಈಟೊಂದ್ ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನನ್ ಸೊಸೆ ಸ್ನೇಹ ಮತ್ತೆ ಈ ಪುಣ್ಯಾತ್ಕಿತಿ ಪುಟ್ಟಕ್ಕ ಆಟೆ. ಅಯ್ಯೋ ಇದ್ರಾಗ ನಂದೇನೂ ಇಲ್ಲ ಅಮ್ಮರೆ, ಎಲ್ಲ ನಿಮ್ ಶ್ರಮ. ಒಳ್ಳೆ ಉದ್ದೇಶಕ್ಕೆ ಅಂತ ತೆರೆದಿರೋ ಬ್ಯಾಂಕ್ ಇದು. ದ್ಯಾವ್ರೇ ಉಳಿಸ್ಕೊಟ್ಟವನಿ. ನಮ್ಮ ಬ್ಯಾಂಕ್ನಾಗೆ ಮೊದ್ಲಿನ ತರ ಬಡ ರೈತರಿಗೆ ಸಾಲ ಸಿಗ್ತದೆ. ಇನ್ಮ್ಯಾಕೆ ಯಾರು ಆತಂಕ ಪಡಬೇಡಿ. ನಿಮ್ ಕಷ್ಟಕ್ಕೆ ಬ್ಯಾಂಕ್ನ ಉಪಯೋಗ ಮಾಡ್ಕೊಳ್ಳಿ. ಸ್ನೇಹ ಈ ಹಳ್ಳಿಗೆ ಅಂತ ಕೊಟ್ಟೋಗಿರೋ ಕಾಣಿಕೆನ ನಾವೆಲ್ಲರೂ ಜ್ವಾಪನ ಮಾಡ್ಬೇಕು. ನಿಮ್ ಮೇಲೆ ಇದ್ದಿದ್ ನಂಬಿಕೆನ ಉಳಿಸ್ಕೊಬಿಟ್ರಿ ಅಮ್ಮವ್ರೆ. ಅಯ್ಯಯ್ಯ ಇದ್ರಾಗೆ ನಂದ್ ಏನೂ ಇಲ್ಲ ಕಣ್ರಪ್ಪ. ಎಲ್ಲ ನನ್ ಸೊಸೆ ಸ್ನೇಹ ಮತ್ತೆ ಈ ಪುಟ್ಟಕ್ಕಂದು ಆಟೆ. ಹಲೋ ಹಲೋ, ಏನ್ ಬಂಗಾರಮ್ಮ ಫುಲ್ ಖುಷಿಯಾಗಿದ್ಯಾ? ಅದ್ ಹೇಗ್ ಬ್ಯಾಂಕ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಏಯ್ ಯಾರೇ ಅದು? ನನಗೆ ಫೋನ್ ಮಾಡಿ ಅದ್ ಹೇಗ್ ಬ್ಯಾಂಕ್ ನಡೆಸ್ತೀಯ ಅಂತ ಕೇಳೋಷ್ಟು ಧೈರ್ಯನೇ? ಹೌದು ಮಾತಾಡ್ತೀನಿ. ಏನಿವಾಗ? ಏಯ್ ಯಾರ್ ನೀನು? ಎಲ್ಲಿದ್ಯಾ? ಎಲ್ಲಿಂದ ಫೋನ್ ಮಾಡ್ತಿದ್ಯಾ? ಅತ್ತೆ ನಾನು ಇಲ್ಲಿದ್ದೀನಿ. ಅರೆ ಸುಮಾ, ನೀನು ನನಗ್ ಫೋನ್ ಮಾಡಿ ಗಾಬರಿ ಪಡ್ಸೋದ್ನ ಸಂದಕ್ಕೆ ಕಲ್ತಿದ್ಯಾ ಅಲ್ವೇ? ಏಯ್ ಯೋನೆ ನಿನ್ ತಲೆಟೆ, ದೊಡ್ಡವ್ರಿಗೆಲ್ಲ ಹಿಂಗ ಮಾಡೋದು? ಅಯ್ಯೋ ಹೋಗ್ಲಿ ಬಿಡು ಪುಟ್ಟಕ್ಕ. ಯೋನ ತಮಾಷೆ ಮಾಡೋಳೆನ್ನಂತವ. ಸಾರಿ ಅತ್ತೆ, ಸುಮ್ಮನೆ ನಿಮಗೆ ಚೆನ್ನಾಗಿ ಕೊಡೋಣ ಅಂತ ಹಂಗೆ ಮಾತಾಡಿದೆ ಅಷ್ಟೇ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಯ್ಯ ಅದೆಲ್ಲ ಯೋನು ಇಲ್ಲ ಮಗಳೇ. ನೀನು ನಮ್ಮನೆ ಕೂಸೆ ಅಲ್ವೇ, ಬ್ಯಾಸರ ಯಾಕೆ? ಅತ್ತೆ ಇವತ್ತಿಂದ ನನ್ನ ಎಕ್ಸಾಮ್ ಶುರು ಆಗ್ತಿದೆ, ನಂಗೆ ಆಶೀರ್ವಾದ ಮಾಡಿ. ಅಯ್ಯ ಇದೆಲ್ಲ ಯೋನು ಕೊಡವ. ನನ್ನ ಆಶೀರ್ವಾದ ನಿನ್ ಮ್ಯಾಕ್ ಯಾವಾಗ್ಲೂ ಇರ್ತೈತೆ. ಹೋಗಿ ಸಂದಾಗ್ ಪರೀಕ್ಷೆ ಬರ್ಬಿಡ್ಬಾ. ಸರಿ ಅತ್ತೆ. ಅಮ್ಮರೇ, ಸುಮ್ಮನ್ಗೆ ಕಾಲೇಜ್ಗೆ ಹೋಗಕ್ಕೆ ಒತ್ತಾಯ್ತದೆ, ನಾವಿನ್ ಬರ್ತೀವಿ. ಆಯ್ತು ಪುಟ್ಟಕ್ಕ. ಕಂಟಿ ಬಾ ಮಗ, ನಮಗೂ ಒಂದ್ ಮುಖ್ಯವಾದ ಕೆಲಸ ಮಾಡೋದೈತೆ. ಎಲ್ಗವ? ನಡಿ ಹೇಳ್ತೀನಿ ಮಗ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.